ನಮಸ್ಕಾರ ವೀಕ್ಷಕರೇ, ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಕ್ಲಿನಿಕ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕ್ಲಿನಿಕ್ ನಲ್ಲಿ ಡಯಾಬಿಟಿಸ್ ಅಂತಂದ್ರೆ ಏನು? ಡಯಾಬಿಟಿಸ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಿ. ಸೊ ಸಕ್ಕರೆ ಕಾಯಿಲೆ ಯಾವ ಕಾರಣಕ್ಕೆ ಬರುತ್ತೆ? ಈಗಂತೂ ಚಿಕ್ಕ ವಯಸ್ಸಿನಲ್ಲಿ ಸಕ್ಕರೆ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಹಾಗಾದ್ರೆ ಚಿಕ್ಕ ವಯಸ್ಸಿನಲ್ಲಿ ಸಕ್ಕರೆ ಕಾಯಿಲೆ ಕಾಣಿಸ್ಕೊಳ್ಳೋದಕ್ಕೆ ಏನೆಲ್ಲ ಕಾರಣಗಳಿರುತ್ತೆ? ಈ ಒಂದು ಸಕ್ಕರೆ ಕಾಯಿಲೆಯಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ? ಸಕ್ಕರೆ ಕಾಯಿಲೆ ಬರದೇ ಇರೋಗೆ ಯಾವೆಲ್ಲ ರೀತಿಯ ಪ್ರಿಕಾಷನ್ಸ್ ನ ತಗೋಬೇಕಾಗುತ್ತೆ ನಾವು? ಜೊತೆಗೆ ಲೈಫ್ ಸ್ಟೈಲ್ ನ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಸಕ್ಕರೆ ಕಾಯಿಲೆಯಿಂದ ನಾವು? ಸಕ್ಕರೆ ಕಾಯಿಲೆನ ಕಂಟ್ರೋಲ್ ಮಾಡೋದಕ್ಕೆ, ಜೊತೆಗೆ ಸಕ್ಕರೆ ಕಾಯಿಲೆಗೆ ಏನೆಲ್ಲ ಟ್ರೀಟ್ಮೆಂಟ್ಸ್ ಇದೆ ಹೋಮಿಯೋ ಕೇರ್ ನಲ್ಲಿ, ಇದೆಲ್ಲದನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡೋದಕ್ಕೆ ಹೋಮಿಯೋ ಕೇರ್ ನ ವೈದ್ಯರಾಗಿರುವಂತಹ ಡಾಕ್ಟರ್ ಮರಿಯಾ ಥಾಮಸ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಜೊತೆಗೆ ನಿಮಗೆ ಡಯಾಬಿಟಿಸ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಮಸ್ಯೆಗಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಬಹುದು. ಡಾಕ್ಟರ್ ನಿಮ್ ಜೊತೆ ನೇರವಾಗಿ ಮಾತನಾಡೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕೊಡ್ತಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ಈಗ ಡಯಾಬಿಟಿಸ್ ಅನ್ನೋದು ಒಂದು ಕಾಮನ್ ಕಾಯಿಲೆ ಆಗ್ಬಿಟ್ಟಿದೆ. ಸೊ ಫೀವರ್ ಎಲ್ರಿಗೂ ಹೇಗ್ ಬರುತ್ತೋ ಹಾಗೆ ಡಯಾಬಿಟಿಸ್ ಅನ್ನೋದು ಈಗ ಕಾಮನ್ ಕಾಯಿಲೆ ಆಗ್ಬಿಟ್ಟಿರುವಂತದ್ದು. ಚಿಕ್ಕ ವಯಸ್ಸು ಅಂತ ಕೇಳಲ್ಲ, ಯಾವ ಏಜ್ ಅಂತ ಕೇಳಲ್ಲ, ಸೊ ಡಯಾಬಿಟಿಸ್ ಬಂದ್ಬಿಡುತ್ತೆ. ಸೊ ಡಯಾಬಿಟಿಸ್ ಬರೋದಕ್ಕೆ ಏನ್ ಕಾರಣ ಡಾಕ್ಟರ್? ಇಷ್ಟೊಂದು ಎಲ್ಲರಲ್ಲೂ ಆವರಿಸ್ಕೊಂಡಿರುವಂತದ್ದು ಡಯಾಬಿಟಿಸ್. ಸ್ವೀಟ್ ತಿನ್ಬೇಕು ಅಂತ ಎಷ್ಟೋ ಜನ ಇಷ್ಟಪಡ್ತಾರೆ, ಸ್ವೀಟ್ ತಿಂದ್ರು ಡಯಾಬಿಟಿಸ್ ಅಂತಾರೆ. ಏನು ಸಕ್ಕರೆನೇ ಯೂಸ್ ಮಾಡೋಂಗಿಲ್ಲ, ಟೀ ಕಾಫಿ ಕುಡಿಯೋಂಗಿಲ್ಲ, ಎಲ್ಲದನ್ನು ಅವಾಯ್ಡ್ ಮಾಡ್ತಾ ಬರ್ತಾರೆ. ಒಂದು ಡಯಾಬಿಟಿಸ್ ಬರುತ್ತೆ ಅನ್ನೋ ಹೆದರಿಕೆ ಶುರು ಆಗ್ಬಿಟ್ಟಿದೆ ಎಲ್ಲರಲ್ಲೂ ಕೂಡ. ಏನ್ ಕಾರಣ ಹೇಳ್ತೀರಾ ಡಾಕ್ಟರ್ ಡಯಾಬಿಟಿಸ್ಗೆ? ಡಯಾಬಿಟಿಸ್ ಅಂದ್ರೆ ಏನಂದ್ರೆ ಶುಗರ್ ಬಾಡಿಯಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗೋದು. ಅದಕ್ಕೆ ಕಾರಣ ಏನಂದ್ರೆ ಹೆರಿಡಿಟ್ರಿನೂ ಬರ್ಬೋದು. ಅಂದ್ರೆ ಹೆರಿಡಿಟ್ರಿ ಅಂದ್ರೆ ಈಗ ಅಪ್ಪ ಅಮ್ಮನಿಗೆ ಇಬ್ರಿಗೂ ಇದ್ರೆ 50% ಚಾನ್ಸಸ್ ಇರುತ್ತೆ ಬರೋಕೆ, ಅಥವಾ ಅಮ್ಮನಿಗೆ ಮಾತ್ರ ಇತ್ತಂದ್ರೆ ಒಂದು 30% ಚಾನ್ಸಸ್ ಇರುತ್ತೆ ಬರೋಕೆ. ಬರೀ ಅಪ್ಪನಿಗೆ ಮಾತ್ರ ಇದು ಅಮ್ಮನಿಗೆ ಅಷ್ಟೇ ಇರ್ಲಿಲ್ಲ ಅಂತಿದ್ರೆ ಒಂದು 10% ಚಾನ್ಸಸ್ ಇರುತ್ತೆ. ಮದರ್ ಡಾಮಿನೇಟ್ ಅಲ್ಲಿ ಜಾಸ್ತಿ ಆಗ್ತಾರೆ. ಇನ್ನೊಂದು ಕಾರಣ ಏನಂದ್ರೆ ಈಗಿನ ಲೈಫ್ ಸ್ಟೈಲ್ ಪ್ರಕಾರ ಏನು ಎಲ್ಲರೂ ವರ್ಕ್ ಮಾಡೋ ಸ್ಟ್ರೆಸ್ ಎಲ್ಲ ಜಾಸ್ತಿ ಆಗ್ತದೆ. ನಾರ್ಮಲ್ ಪರ್ಸನ್ಸ್ ಎಷ್ಟು ವರ್ಕ್ ಮಾಡ್ಬೇಕಂದ್ರೆ 8 hours, WHO ಪ್ರಕಾರ ನೋಡಿದ್ರು, ಮೆಡಿಕಲ್ ಪ್ರಕಾರ ನೋಡಿದ್ರು 8 hours ವರ್ಕ್ ಮಾಡಬೇಕು ನಾರ್ಮಲ್ ಲೈಫಿಗೋಸ್ಕರ. ಬಟ್ ಈಗಿನ ಕಾಲದಲ್ಲಿ ಏನಾಗ್ತದೆ ಅಂದ್ರೆ 8 hours ಗಿಂತ ಜಾಸ್ತಿ 12 hours 14 hours ಟೈಮೇ ಇಲ್ಲದಂಗೆ ವರ್ಕ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಏನು ಫುಡ್ ಸರಿಯಾಗಿ ತಗೋತಿಲ್ಲ, ರೆಸ್ಟ್ ಸರಿಯಾಗಿ ಮಾಡ್ತಿಲ್ಲ, ನಿದ್ದೆ ಸರಿ ಇಲ್ಲ. ಸೊ ಅದರಿಂದಲೂ ಈ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಆದ್ಮೇಲೆ ಬೇರೆ ಏನ್ ಕಾರಣ ಅಂದ್ರೆ ಈಗ ನಮ್ದು ಏನಾದ್ರೂ ಪ್ಯಾಂಕ್ರಿಯಾಸಿಗೆ ಏನಾದ್ರೂ ಇಂಜುರಿ ಆಗಿದ್ರೆ, ಪ್ಯಾಂಕ್ರಿಯಾಸ್ ಇಂದ ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ. ಸೊ ಅದಕ್ಕೆ ಏನಾದ್ರೂ ಇಂಜುರಿ ಆಗಿದ್ರು ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಡಯಾಬಿಟಿಸ್ ಇನ್ಸುಲಿನ್ ಪ್ರೊಡಕ್ಷನ್ ಸ್ಟಾಪ್ ಆಗಿ ಹೋಗುತ್ತೆ. ಅಂತ ಟೈಮಲ್ಲೂ ಈ ರೀತಿ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಬೇರೆ ಏನ್ ಕಾರಣ ಅಂದ್ರೆ ಈಗ ಯಾರಾದ್ರೂ ಓವರ್ ವೇಟ್ ಇದ್ರೆ, ಒಬೇಸಿಟಿ ಇಂದಲೂ, ಲಾಸ್ ಆಫ್ ಎಕ್ಸರ್ಸೈಸ್, ಅದರಿಂದಲೂ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಎಸ್ ಡಾಕ್ಟರ್, ಚಿಕ್ಕ ವಯಸ್ಸಲ್ಲೂ ಕೂಡ ಡಯಾಬಿಟಿಸ್ ಇತ್ತೀಚೆಗೆ ಜಾಸ್ತಿ ಕಾಣಿಸ್ಕೊಳ್ತಾರೆ ಅಂತ, ಹುಟ್ಟದಾನೆ ಡಯಾಬಿಟಿಸ್ ಬಂದ್ಬಿಟ್ಟಿರುತ್ತೆ ಮಕ್ಕಳಲ್ಲಿ. ಸೊ ಇದಕ್ಕೆ ಏನ್ ಕಾರಣ ಹೇಳ್ತೀರಾ? ಒಂದ್ ಕಾರಣ ಏನಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅವ್ರ ಅಮ್ಮನಿಗೆ ಇದ್ದಿರ್ಬೋದು, ಬಟ್ ಮದರಿಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಶುಗರ್ ಇದ್ದು ಪ್ರತಿಯೊಂದು ಬೇಬಿಗೂ ಬರ್ಬೇಕಂತ ಏನು ಸ್ಟ್ರಿಕ್ಟ್ ಏನಿಲ್ಲ. ಬಟ್ ಅವರು ಸರಿಯಾದ ಟೈಮ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದಿದ್ರೆ, ಆ ಮದರ್ ಸರಿಯಾದ ಟೈಮ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದಿದ್ರೆ ಬೇಬಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಏನಂದ್ರೆ ಇದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ಬೋದು, ಆಟೋಮಿನ್ ಡಿಸೀಸ್ ಅಂತಲೂ ಹೇಳ್ಬೋದು. ಯಾಕಂದ್ರೆ ಇಮ್ಯುನಿಟಿ ಮೇಲೆ ಎಫೆಕ್ಟ್ ಆಗಿದೆ. ಅದಕ್ಕೆ ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ ಸಣ್ಣ ಮಕ್ಕಳಿಗೆ ಬರೋದಕ್ಕೆ. ಅಂದ್ರೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ಇನ್ಸುಲಿನ್ ಪ್ರೊಡಕ್ಷನ್ ಫುಲ್ಲಿ ಸ್ಟಾಪ್ ಆಗಿ ಹೋಗಿರುತ್ತೆ. ಸೊ ಅವಾಗ ಅವರಿಗೆ ಇನ್ಸುಲಿನ್ ಅನ್ನ ನಾವು ಕೊಡ್ಬೇಕಾಗುತ್ತೆ. ಅದಕ್ಕೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಸೊ ಅವಾಗ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಏನು ಅವರು ವೇಟ್ ಜಾಸ್ತಿಯಾಗಿ ಬರ್ತಾ ಇರಲ್ಲ, ಅಂದ್ರೆ ಬೆಳವಣಿಗೆ ಸರಿಯಾಗಿ ಆಗಲ್ಲ, ಆಮೇಲೆ ಏನು ತಿಂದ್ರು ಅವರಿಗೆ ಸರಿ ಜೀರ್ಣ ಆಗಲ್ಲ, ಆಮೇಲೆ ಸರಿಯಾಗಿ ಆಸಕ್ತಿ ಇರಲ್ಲ, ಆ ರೀತಿ ಎಲ್ಲ ಕಾಣಿಸ್ಕೊಳ್ಳುತ್ತೆ ಮಕ್ಕಳಿಗೆ ಸಿಂಪ್ಟಮ್ಸ್ ಅದ್ರದ್ದು. ಓಕೆ, ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಏನೇ ಕಾನ್ಸಂಟ್ರೇಷನ್, ಈಗ ಓದೋ ಮಕ್ಕಳಲ್ಲಾದ್ರೆ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಆಮೇಲೆ ಸಣ್ಣ ಮಕ್ಕಳಿಗೆ ಅವರಿಗೂ ಈ ರೀತಿ ಡಯಟ್ ಅಲ್ಲಿ ಸ್ವೀಟ್ಸ್ ಕಡಿಮೆ ತಿನ್ಬೇಕು, ಆ ರೀತಿ ಎಲ್ಲ ಹೇಳ್ತಾರೆ ಅವರಿಗೂ. ಓಕೆ, ಅಂದ್ರೆ ಈಗ ಡಾಕ್ಟರ್ ಸಾಮಾನ್ಯವಾಗಿ ಮಕ್ಕಳಲ್ಲಿ ನೀವು ಇವಾಗ ಹೇಳಿದ್ರಲ್ಲ ಸಿಂಪ್ಟಮ್ಸ್, ಆ ಸಿಂಪ್ಟಮ್ಸ್ ಕಾಮನ್ ಆಗಿ ಎಲ್ಲಾ ಮಕ್ಕಳಲ್ಲೂ ಇರುತ್ತೆ, ಸುಸ್ತು ಅಥವಾ ಹಸಿವಾಗಿರ್ಬೋದು ಎಲ್ಲ. ಬಟ್ ಅದು ಪೇರೆಂಟ್ಸ್ಗೆ ಗೊತ್ತಾಗೋದಿಲ್ಲ ನನ್ನ ಮಗನಿಗೆ ಡಯಾಬಿಟಿಸ್ ಬಂದಿದೆ ಅಂತ. ಬಟ್ ಅಂತ ಟೈಮಲ್ಲಿ ಹೇಗೆ ಅದನ್ನ ಕಂಡುಕೊಳ್ಳೋದು? ಅಂದ್ರೆ ಈ ಸಿಂಪ್ಟಮ್ಸ್ ಜೊತೆಗೆ ಮೇನ್ ಆಗಿ ಏನ್ ಸಿಂಪ್ಟಮ್ ಇರುತ್ತದೆ ಅಂದ್ರೆ ಪಾಲಿಯೂರಿಯಾ, ಪಾಲಿಡೆಪ್ಸಿಯಾ, ಪಾಲಿಪೇಜಿಯಾ. ಅಂದ್ರೆ ಅದು ಮೆಡಿಕಲ್ ಟರ್ಮ್. ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಹೇಳ್ಬೇಕಂದ್ರೆ ಜಾಸ್ತಿ ನೀರಡಿಕೆ ಆಗುತ್ತೆ, ಪದೇ ಪದೇ ಅವ್ರು ನೀರು ಕುಡಿತಾನೆ ಇರ್ತಾರೆ, ಆಮೇಲೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಾ ಇರ್ತಾರೆ. ಅಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. 1 hour ಅಲ್ಲಿ ಒಂದು ರಿಪೀಟೆಡ್ಲಿ ಹೋಗ್ತಾ ಇದೆ, ಜಸ್ಟ್ ಹೋಗಿ ಬಂದಿರ್ತಾರೆ, ಆದ್ರೂ ಮತ್ತೆ ಮತ್ತೆ ಹೋಗ್ತಾ ಇರ್ತಾರೆ, ಆ ರೀತಿ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಅವ್ರಿಗೆ ಎಷ್ಟು ಊಟ ಮಾಡಿದ್ರು ಮತ್ತೆ ಮತ್ತೆ ಹಸಿವಾಗ್ತಾ ಇರುತ್ತೆ. ರಿಪೀಟೆಡ್ಲಿ
ಏನಾದ್ರೂ ಒಂದು ತಿಂತಾನೆ ಇರಬೇಕಾಗೋದು, ಆ ರೀತಿ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಇದು ಟೈಪ್ 1 ಡಯಾಬಿಟಿಸ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಟೈಪ್ 1 ಡಯಾಬಿಟಿಸ್ ಅಂದ್ರೆ ಬಿಲೋ 40 ಬರೋದಕ್ಕೆ ಅದು ಸಡನ್ಲಿ ಕಾಣಿಸ್ಕೊಳ್ಳಕ್ ಸ್ಟಾರ್ಟ್ ಆಗುತ್ತೆ ಇಂಥ ಮಕ್ಕಳಲ್ಲಿ. ಅದ್ರ ಜೊತೆಗೆ ಬೆಳವಣಿಗೆನೂ ಈ ರೀತಿ ಮೊದಲು ಹೇಳಿದ ತರ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಆಸಕ್ತಿ ಕಡಿಮೆ ಆಗೋದು, ಆಮೇಲೆ ಓದೋಕೆ ಇಂಟ್ರೆಸ್ಟ್ ಇಲ್ಲ ಇರೋದು, ಕಾನ್ಸಂಟ್ರೇಷನ್ ಕಡಿಮೆ ಆಗೋದು, ನೆನಪಿನ ಶಕ್ತಿ ಕಡಿಮೆ ಆಗೋದು, ಆ ರೀತಿ ಎಲ್ಲಾನು ಕಾಣಿಸ್ಕೊಳ್ಳುತ್ತೆ. ಎಸ್ ಡಾಕ್ಟರ್, ಬ್ಲಡ್ ಅಲ್ಲಿ ಏನಾದ್ರೂ ವೇರಿಯೇಷನ್ಸ್ ಆದ್ರೆ ಈ ರೀತಿಯ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತಾ? ಯಾಕಂತಂದ್ರೆ ಈ ಬ್ಲಡ್ ಕೆಲವ್ರಿಗೆ ನಾವೇನ್ ಹೇಳ್ತೀವಿ, ಸಕ್ಕರೆ ಕಾಯಿಲೆ ಬಂದಾಗ ಸಾಮಾನ್ಯವಾಗಿ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ, ಅದರಲ್ಲಿ ಕೆಲವೊಂದು ಅಂಶಗಳನ್ನ ಗುರ್ತು ಹಿಡಿತಾರೆ. ಬಟ್ ಇಂಥದ್ದು ಕಡಿಮೆ ಆದಾಗ, ಇಂಥ ಜಾಸ್ತಿ ಆದಾಗ ಈ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಬ್ಲಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಕ್ಕರೆ ಕಾಯಿಲೆಗೆ? ಖಂಡಿತ. ಅವರು ಪೇಷಂಟ್ ಈ ರೀತಿ ಸಿಂಪ್ಟಮ್ಸ್ ಅಂತೆಲ್ಲ ಬಂದಾಗ ನಾವು ಅದನ್ನ ಅಷ್ಟೇ ಸಿಂಪ್ಟಮ್ಸ್ ಮೇಲೆ ಅಷ್ಟೇ ನೋಡ್ಕೊಂಡು ನಾವು ಕನ್ಫರ್ಮ್ ಮಾಡಕ್ ಹೇಳಲ್ಲ. ಜಸ್ಟ್ ನಾವು ಹೇಳ್ಬೋದು ಈ ರೀತಿ ಡಯಾಬಿಟಿಸ್ ಇರ್ಬೋದು ಅವರಿಗೆ ಅಂತ ಹೇಳ್ಬೋದು ಅಷ್ಟೇ. ಅದಕ್ಕೊಂದು ಬ್ಲಡ್ ಟೆಸ್ಟ್ ಕಳ್ಸಿಕೊಡ್ತೇವೆ. ಅಂದ್ರೆ RBC ಅಂತ, ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ಹೇಳ್ತೇವೆ. ಅದು 80 to 120 ಇತ್ತಂದ್ರೆ ನಾರ್ಮಲ್ ಅಂತ ಹೇಳ್ತೇವೆ. ನಾರ್ಮಲ್ ಕಾಮನ್ ಪರ್ಸನ್ಗೆ 80 to 120 ಇದ್ರೆ ಸೊ ಶುಗರ್ ಇಲ್ಲ ಅಂತ ಹೇಳ್ಬೋದು. ಒಂದ್ ವೇಳೆ ಅದಕ್ಕಿಂತ ಜಾಸ್ತಿ ಇತ್ತಂದ್ರೆ ಶುಗರ್ ಇರ್ಬೋದು. ಬಟ್ ಯಾವಾಗ್ಲೂ RBC ಇಂದ ಮಾತ್ರ ನಮ್ಗೆ ಕನ್ಫರ್ಮ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನೈಟ್ ಏನಾದ್ರು ಸ್ವಲ್ಪ ಸ್ವೀಟ್ ಏನಾದ್ರು ಫಂಕ್ಷನ್ ಹೋಗಿರ್ಬೇಕು ಅವರು, ಆ ರೀತಿ ಸ್ವೀಟ್ ತಿಂದಾಗ್ಲೂ ಒಂದೊಂದ್ಸರಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು HbA1c ಅಂತ ಒಂದು ಟೆಸ್ಟ್ ಮಾಡ್ತೇವೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ 3 months ಇದು ಮೀನ್ ವ್ಯಾಲ್ಯೂ ತೋರಿಸುತ್ತೆ. ಅಂದ್ರೆ 3 months ಇಂದ ಎಷ್ಟು ಅವರಿಗೆ ಶುಗರ್ ಇದೆ, ಆವರೇಜ್ ಶುಗರ್ ವ್ಯಾಲ್ಯೂ ತೋರಿಸುತ್ತೆ. ಅದು 5 ಗಿಂತ ಬಿಲೋ ಇತ್ತಂದ್ರೆ ನಾರ್ಮಲ್ ಅಂತ ಹೇಳ್ಬೋದು. 5 ಗಿಂತ ಜಾಸ್ತಿ, ಈಗ 6 ಏನಾದ್ರು ಇತ್ತಂದ್ರೆ ಗುಡ್ ಕಂಟ್ರೋಲ್ ಅಂತ ಹೇಳ್ಬೋದು. ಅಂದ್ರೆ ಡಯಾಬಿಟಿಕ್ ಇದಾರೆ ಅವರು, ಬಟ್ ಗುಡ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ಇದ್ರಾಗ ಪುವರ್ ಕಂಟ್ರೋಲ್, ಆಮೇಲೆ ಬ್ಯಾಡ್ ಕಂಟ್ರೋಲ್, ಆ ರೀತಿ ಎಲ್ಲ ಹೇಳ್ಬೋದು ನಾವು. ಓಕೆ ಡಾಕ್ಟರ್, ಇನ್ನು ಶುಗರ್ ಇರುವಂತವ್ರು ಸಾಮಾನ್ಯವಾಗಿ ಲೇಡೀಸ್ ಓಕೆ ಪರವಾಗಿಲ್ಲ, ಬಟ್ ಜೆಂಟ್ಸ್ ಆದವರು ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಬಟ್ ಇದರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅವರಿಗೆ? ಖಂಡಿತ. ಡಯಾಬಿಟಿಸ್ ಬರೋಕೆ ಇನ್ನೊಂದು ಕಾರಣ ಏನಂದ್ರೆ ಅದು ಆಲ್ಕೋಹಾಲಿಸಮ್ ಅಂಡ್ ಸ್ಮೋಕಿಂಗ್. ಅಂದ್ರೆ ಸ್ಮೋಕಿಂಗ್, ಆಲ್ಕೋಹಾಲಿಸಮ್ ಗ್ರಾಜುಯಲಿ ತುಂಬಾ ಮಾಡ್ತಿರೋ ಪೇಷಂಟಿಗೂ ಈ ರೀತಿ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಆಲ್ಕೋಹಾಲಿಸಮ್ ಜಾಸ್ತಿ ತಗೊಂಡ್ರೆ ಅದು ನಮ್ ಪ್ಯಾಂಕ್ರಿಯಾಸ್ಗೂ ಎಫೆಕ್ಟ್ ಆಗುತ್ತೆ. ನಾನು ಅವಾಗಲೇ ಹೇಳಿದ್ದೆ ಇನ್ಸುಲಿನ್ ಪ್ರೊಡಕ್ಷನ್ ಆಗುದೇ ನಮ್ ಪ್ಯಾಂಕ್ರಿಯಾಸ್ ಇಂದ ಅಂತ ಹೇಳ್ಕೊಂಡು. ಸೊ ಅವಾಗ ಏನಾಗುತ್ತೆ, ಇನ್ಸುಲಿನ್ ಪ್ರೊಡಕ್ಷನ್ ನಿಂತೋಗಿರುತ್ತಲ್ಲ, ಸೊ ಪ್ಯಾಂಕ್ರಿಯಾಸ್ ಎಫೆಕ್ಟ್ ಆದಾಗ ಸೊ ಅದರಿಂದ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಾರ್ಮಲಿ ನೋಡಿದ್ರೆ ಮೇಲ್ಸ್ ಅಲ್ಲೂ ಸ್ವಲ್ಪ ಜಾಸ್ತಿನೇ ಚಾನ್ಸಸ್ ಇರುತ್ತೆ ಫಿಮೇಲ್ಸ್ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ ಅವರಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಅವರಿಗೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿಂದ ಇನ್ಸುಲಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ ಅಂತ. ಸೊ ಇನ್ಸುಲಿನ್ ಅದು ಹೇಗೆ ಕ್ರಿಯೇಟ್ ಆಗುತ್ತೆ ಡಾಕ್ಟರ್ ಬಾಡಿಯಲ್ಲಿ? ಅದೇ ಇನ್ಸುಲಿನ್ ಅಂದ್ರೆ ಪ್ಯಾಂಕ್ರಿಯಾಸ್ ಅಲ್ಲಿ ನಮ್ಗೆ ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ. ಅದು ಹಾರ್ಮೋನ್, ಅದೊಂದ್ ರೀತಿ ಹಾರ್ಮೋನ್. ಸೊ ಅದರಿಂದಾಗಿ ಅದು ಇನ್ಸುಲಿನ್ ಪ್ರೊಡಕ್ಷನ್ ಆದಾಗ ಅದು ನಮ್ ಬೆಳವಣಿಗೆಗಾಗ್ಲಿ, ನಮ್ದೇನೇ ಕೆಲಸ ಮೆಟಬಾಲಿಕ್ ಏನೇನಿದೆ ಅದಕ್ಕೆಲ್ಲ ನಮ್ ಫ್ಯಾಟಿ ಮೆಟಬಾಲಿಸಮ್ಗಾಗ್ಲಿ, ನಮ್ದೇನೋ ಮೆಂಟಲಿ ಏನ್ ಮಾಡ್ಬೇಕಾಗಿದ್ರು ಆಸಕ್ತಿ ಬರೋದಕ್ಕಾಗ ಎಲ್ಲದಕ್ಕೂ ಅದು ಎಫೆಕ್ಟ್ ಆಗುತ್ತೆ ಇನ್ಸುಲಿನ್. ಸೊ ಇನ್ಸುಲಿನ್ ಒಂದ್ ವೇಳೆ ಹೇಳ್ತಾರೆ ಡಯಾಬಿಟಿಸ್ ಬಂದವರಿಗೂ ಥೈರಾಯ್ಡ್ ಬರೋ ಚಾನ್ಸಸ್ ಇರುತ್ತೆ ಅಂತ. ಅದು ಖಂಡಿತ ಬರುತ್ತೆ. ಬಿಕಾಸ್ ಏನಾಗುತ್ತೆ ಅಂದ್ರೆ ಹಾರ್ಮೋನ್ ಚೇಂಜಸ್ ಆಗಿರುತ್ತೆ ಆಲ್ರೆಡಿ. ಸೊ ಅವಾಗ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳೋದಿದ್ದಾಗ ಈ ರೀತಿ ಡಯಾಬಿಟಿಸ್ ಇರೋರಿಗೆ ಥೈರಾಯ್ಡ್ ಬರೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಎಷ್ಟು ಡಯಾಬಿಟಿಸ್ ಇರೋರಿಗೆ ಥೈರಾಯ್ಡ್ ಅಲ್ಲದೆ ಬೇರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು ಡಾಕ್ಟರ್? ಬೇರೆ ಏನ್ ಕಾಂಪ್ಲಿಕೇಶನ್ ಅಂದ್ರೆ ಮೇನ್ ಆಗಿ ಅದು ಎಫೆಕ್ಟ್ ಮಾಡೋದು ನರ್ವ್ಸ್ ಅಲ್ಲಿ. ಅಂದ್ರೆ ನರ್ವ್ಸ್ ಅಲ್ಲಿ ಬ್ಲಡ್ ಸಪ್ಲೈ ಆಗ್ತಾ ಇರುತ್ತೆ. ಅದೇ ಹೇಳಿದಂಗೆ ಬ್ಲಡ್ ಅಲ್ಲಿ ಶುಗರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಅಂದ್ರೆ ಗ್ಲೂಕೋಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನರ್ವ್ಸ್ ಎಲ್ಲ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಅಂದ್ರೆ ನರ್ವ್ಸ್ ಎಲ್ಲ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅವಾಗ ಈ ಕೆಲವೊಬ್ರು ಪೇಷಂಟ್ ಹೇಳ್ತಿರ್ಬೋದು, ನನ್ಗೆ ಶುಗರ್ ಬಂದ್ಮೇಲೆ ಸ್ವಲ್ಪ ಕಣ್ಣು ಮಂಜಾಗ್ತಿದೆ, ನನ್ಗೆ ಸರಿಯಾಗಿ ಕಾಣಿಸ್ತಿಲ್ಲ, ಆ ರೀತಿ ಎಲ್ಲ ಆಗ್ಬೋದು. ಯಾಕಂದ್ರೆ ಅವ್ರ ರೆಟಿನಾ ಅಂತ ಇರುತ್ತೆ, ಅಂದ್ರೆ ಲೆನ್ಸ್. ಸೊ ಅಲ್ಲಿ ನರ್ವ್ಸ್ ಎಲ್ಲ ಪಾಸ್ ಆಗ್ತಿರುತ್ತೆ, ಬಿಕಾಸ್ ಕಣ್ಣಿಗೆ ಬೇಕಾದ ಬ್ಲಡ್ ಸಪ್ಲೈ ಎಲ್ಲ ಆಗ್ತಾ ಇರುತ್ತೆ. ಸೊ ಅವಾಗ ಅದಕ್ಕೆ ಎಫೆಕ್ಟ್ ಆದಾಗ ಅದು ಸರಿಯಾಗಿ ಕಾಣಿಸಲ್ಲ. ಅದು ಗ್ರಾಜುಯಲಿ ಆ ರೀತಿ ಹೋಗಿ ಗುಡ್ ಕಂಟ್ರೋಲ್ ಅಲ್ಲಿ ಇಲ್ಲದೆ ಅವ್ರು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳದಿದ್ದಾಗ ಅವಾಗ ಗ್ರಾಜುಯಲಿ ಅವ್ರಿಗೆ ಬ್ಲೈಂಡ್ನೆಸ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಆಮೇಲೆ ಏನಂದ್ರೆ ಗ್ರಾಜುಯಲಿ ಅವರು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳೋದೆಲ್ಲ ಇದ್ದಾಗ ಏನೋ ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಅಂದ್ರೆ ಕಿಡ್ನಿಗೆ ಎಫೆಕ್ಟ್ ಆಗಿ ಅದರಿಂದ ಕಿಡ್ನಿ ಫೇಲ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಬಾಡಿ ಎಲ್ಲ ಊದ್ಕೊಳ್ಳುತ್ತೆ. ಆಮೇಲೆ ಮತ್ತೆ ಡಯಾಲಿಸಿಸ್ ಮಾಡಬೇಕಾಗುತ್ತೆ, ಕಂಟಿನ್ಯೂಸ್ ಅವರಿಗೆ ಡಯಾಲಿಸಿಸ್ ಮಾಡೋ ಕ್ರಿಯೆ ಎಲ್ಲ ಬರುತ್ತೆ. ಆಮೇಲೆ ಏನಂದ್ರೆ ಹಾರ್ಟಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಕೊರನರಿ ವೆಸಲ್ಸ್ ಅಂತ ಹೇಳ್ತೇವೆ, ಅದು ನರ್ವ್ಸ್, ಅದು ಹಾರ್ಟಿಗೆ ಬ್ಲಡ್ ಸಪ್ಲೈ ಮಾಡೋ ನರ್ವ್ಸ್. ಸೊ ಅವಾಗ ಏನಾಗುತ್ತೆ, ಅದಕ್ಕೆ ಎಫೆಕ್ಟ್ ಆಗಿದ್ರಾಗ ಹಾರ್ಟಿಗೆ ಜಾಸ್ತಿ ಶುಗರ್ ಹೋದಾಗ ನಮ್ಗೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಪುಟ್ಟ ಮಕ್ಕಳಿಗೆ ಶುಗರ್ ಬಂದಿದೆ ಅಂತ ಅನ್ಕೊಂಡಾಗ ಕೆಲವು ಮಕ್ಕಳು ಪುಟ್ಟ ಮಕ್ಕಳಲ್ಲೇನೆ ಸ್ವಲ್ಪ ಕಣ್ಣು ಮಂಜಾಗುವಂತದ್ದು ಕಾಣಿಸ್ಕೊಳ್ತಾರೆ. ಆ ಹಂತದಲ್ಲಿರುವಾಗ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಡಾಕ್ಟರ್? ಅದೇ ಕರೆಕ್ಟ್ ಆಗಿ ಅವರು ಶುಗರ್ ಏನಿದೆ ಅಂತ ಕರೆಕ್ಟ್ ಆಗಿ ಮಂತ್ಲಿ ಚೆಕ್ ಮಾಡ್ತಾ ಇದ್ದು, ಅದಕ್ಕೆ ಆಕ್ಚುಲಿ ನಾನು ಹೇಳಿದ್ದೆ ಅವರಿಗೆ ಇನ್ಸುಲಿನ್ ಕೊಡ್ಲೇಬೇಕಾಗುತ್ತೆ ಅಂತ. ಯಾಕಂದ್ರೆ ಇನ್ಸುಲಿನ್ ಪ್ರೊಡಕ್ಷನ್ ಇರಲ್ಲ ಅವರಲ್ಲಿ, ಯಾಕಂದ್ರೆ ಅದು ಮೆಟಬಾಲಿಕ್ ಡಿಸಾರ್ಡರ್ ಆಗಿರೋ ಕಾರಣ ಇನ್ಸುಲಿನ್ ಪ್ರೊಡಕ್ಷನ್ ಇರಲ್ಲ. ಸೊ ಅವರಿಗೆ ಇನ್ಸುಲಿನ್ ಕರೆಕ್ಟ್
ಕರೆಕ್ಟ್ ಆಗಿ ಕೊಡ್ತಾ ಇರಬೇಕು. ಅಂದ್ರೆ ಕರೆಕ್ಟ್ ಆಗಿ ಮಂತ್ಲಿ ಚೆಕ್ಅಪ್ ಮಾಡಿ ಅವ್ರಿಗೆ ಎಷ್ಟು ಇನ್ಸುಲಿನ್ ಬೇಕಂತ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದಕ್ಕೆ ತಕ್ಕಂತೆ ಇನ್ಸುಲಿನ್ ಕೊಡ್ತಾನೆ ಇರ್ಬೇಕಾಗುತ್ತೆ. ಎಸ್ ಡಾಕ್ಟರ್, ಮತ್ತೆ ಇದ್ರ ಬಗ್ಗೆ ಮಾತಾಡೋಣ. ಒಂದು ಕಾಲ್ ಇದೆ ನೋಡೋಣ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಕುಮಾರ್ ಅಂತ. ಕುಮಾರ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ. ಮೈಸೂರಿಂದ. ನಮ್ ಜೊತೆ ಡಾಕ್ಟರ್ ಮರಿಯಾ ಅವರು ಇದ್ದಾರೆ. ನಿಮ್ ಸಮಸ್ಯೆ ಏನಂತ ಹೇಳಿ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಶುಗರ್ ಬಂದು 3 years ಆಯ್ತಾ? 3 years ಆಯ್ತು. ಓಕೆ. ಏನಾಗ್ತಿದೆ? ಕಾಲು ಸಿಕ್ಕಾವುಡೆ. ಓಕೆ. ಕಾಲು ಟ್ಯಾಬ್ಲೆಟ್ ಮಾತ್ರ ಬೆಳಿಗ್ಗೆ ಸಂಜೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಓಕೆ. ನಾನು ಪುನಃ ಚೆಕ್ ಮಾಡ್ತಿಲ್ಲ, ತುಂಬಾ ಚೆಕ್ ಮಾಡ್ತಿಲ್ಲ ನಾನು. ಓಕೆ. ಆಮೇಲೆ ಬೆಳಿಗ್ಗೆ ಟೈಮು ಕಣ್ಣು ಎತ್ತಾಗ ಫುಲ್ ಮಂಜ. ಓಕೆ ಓಕೆ. ನೀವು ಶುಗರ್ ಚೆಕ್ ಮಾಡಿದಾಗ ಎಷ್ಟಿತ್ತು ನಿಮ್ದು? 285 ಇತ್ತು ಸ್ಟಾರ್ಟಿಂಗು. 283. 85 ಅಂದ್ರೆ ಬಿಫೋರ್ ಫುಡ್ ಇತ್ತಾ ಆಫ್ಟರ್ ಫುಡ್ ಇತ್ತಾ ನಿಮ್ದು? ಇಲ್ಲ, ಫುಡ್ ಮಾರ್ನಿಂಗ್ ಮುಕ್ತ ಮಾಡಿದ್ದೆ ನಾನು. ಓಕೆ. ಅಂದ್ರೆ ಇದು ನೀವು ಹೇಳಿದ ಪ್ರಕಾರ ನಿಮ್ಗೆ ಏನು ಶುಗರ್ ಜಾಸ್ತಿ ಆಗೋದ್ರಿಂದ ಈ ರೀತಿ ಆಗಿದೆ. ಅಂದ್ರೆ ನಿಮ್ ಕಾಲಿಗೆಲ್ಲ ನರ್ವ್ಸ್ ಏನ್ ಸಪ್ಲೈ ಆಗ್ತಿದೆ ಅದಕ್ಕೆಲ್ಲ ನರ್ವ್ಸ್ ಎಲ್ಲ ಡ್ಯಾಮೇಜ್ ಆಗೋದ್ರಿಂದ ನಿಮ್ಗೆ ಈ ರೀತಿ ಕೈ ಉರಿ ಬರೋದು, ಕಾಲು ಉರಿ ಬರೋದು ಆ ರೀತಿ ಎಲ್ಲ ಆಗ್ತಾ ಇದೆ. ಸೊ ಅದು ಕಣ್ಣಿಗೂ ಕಣ್ಣು ಮಾತ್ರ ಒಂಥರ ಮಂಜಾಗ್ತವೆ. ಅದೇ ಏನಂದ್ರೆ ನರ್ವ್ಸ್ಗೆಲ್ಲ ಡ್ಯಾಮೇಜ್ ಆಗ್ತಾ ಇದೆ, ನಿಮ್ ಕಣ್ಣಿಗೆ ಏನು ಬ್ಲಡ್ ಸಪ್ಲೈ ಆಗ್ತಾ ಇದೆ ಅದಕ್ಕೆಲ್ಲ ಶುಗರ್ ಹೋಗ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ಡ್ಯಾಮೇಜ್ ಆಗೋದ್ರಿಂದ ನಿಮ್ಗೆ ಕಣ್ಣು ಮಂಜು ಬರೋದೆಲ್ಲ ಆಗ್ತಾ ಇದೆ. ಸೊ ಅದು ಕಾಂಪ್ಲಿಕೇಶನ್ ತಡೆಗಟ್ಟಬೇಕಾದ್ರೆ ನೀವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು, ಈಗ ನೀವೇನ್ ಟ್ಯಾಬ್ಲೆಟ್ ತಗೋತಿದ್ದೀರಾ ಅದ್ರ ಜೊತೆ ಹೋಮಿಯೋಪತಿನೂ ತಗೊಂಡ್ರೆ ನಾವು ಕಾಂಪ್ಲಿಕೇಶನ್ ತಡೆಗಟ್ಟಬಹುದು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಡಯಾಬಿಟಿಸ್ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಕ್ಲಿನಿಕ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ಬ್ರೇಕ್ ನಂತರ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಕ್ಲಿನಿಕ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಡಾಕ್ಟರ್, ಇನ್ನು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಕೆಲವರಿಗೆ ಶುಗರ್ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಹುಟ್ಟಿನಿಂದ ಕೂಡ ಶುಗರ್ ಇರೋದಿಲ್ಲ, ಹೆರಿಡಿಟಿಯಲ್ಲೂ ಕೂಡ ಇರೋದಿಲ್ಲ ಶುಗರ್, ಬಟ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಶುಗರ್ ಕಾಣಿಸ್ಕೊಳ್ತಾ ಇರುತ್ತೆ. ಆ ಟೈಮ್ ಅಲ್ಲಿ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೋಬಹುದು ಡಾಕ್ಟರ್? ಅಲ್ಲಿ ಏನ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದ್ರೆ ಸೇಮ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ಈಗ ಬೇಬಿ ವೇಟ್ ಚೆಕ್ ಮಾಡ್ತಾ ಇರ್ತಾರೆ ಅವರು. ಸೊ ಅವಾಗ ಬೇಬಿ ಸ್ವಲ್ಪ ಜಾಸ್ತಿ ವೇಟ್ ಅಂತ ತೋರಿಸ್ಕೊಳ್ಳೋದು. ಅಂದ್ರೆ ಯಾವ ತಿಂಗಳಲ್ಲಿ ಇದು ಪ್ರಾರಂಭ ಆಗುತ್ತೆ? ಯಾವ ತಿಂಗಳಲ್ಲೂ ಕಾಣಿಸ್ಕೋಬಹುದು. ಐ ಮೀನ್ ಈಗ ಅವ್ರ ಮದರಿಗೆ ಏನಾದ್ರು ಇತ್ತಂದ್ರೆ ಸ್ವಲ್ಪ ಬೇಗನೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ಈ ರೀತಿ ಶುಗರ್ ಇದ್ದ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬೇಬಿ ವೇಟ್ ಜಾಸ್ತಿ ಆಗುತ್ತೆ. ನಾರ್ಮಲ್ ಬೇಬಿ ವೇಟ್ 2.5 ವರೆಗೆ ಇರಬೇಕು. ಅವರಲ್ಲಿ ಏನಾಗುತ್ತೆ ಅಂದ್ರೆ 3 kg 4 kg ಆ ರೀತಿ ಎಲ್ಲ ಬೇಬಿ ವೇಟ್ ಇರುತ್ತೆ. ಅಂದ್ರೆ ಡೆಲಿವರಿ ಟೈಮ್ ಅಲ್ಲಿ ಆ ರೀತಿ ಕಾಣಿಸ್ಕೊಳ್ಳುತ್ತೆ. ಈಗ ಅವರು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಅದರಿಂದ ಏನು ಕಾಂಪ್ಲಿಕೇಶನ್ಸ್ ಬರಲ್ಲ. ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಡೆಲಿವರಿ ಆದ ನಂತರ ಶುಗರ್ ಕಂಟ್ರೋಲಿಗೆ ಬಂದು ಮೆಡಿಸಿನ್ ಏನಿಲ್ಲದೆ ಆಗ್ಬೋದು. ಬಟ್ ಕೆಲವೊಬ್ಬರಿಗೆ ಏನಾಗುತ್ತೆ ಅದೇ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ ನಾವು, ಅದು ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು. ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಏನು ತಗೊಂಡಿಲ್ಲ ಅಂದ್ರೆ ಆ ಹುಟ್ಟೋ ಮಗು ಹಾರ್ಟಿಗೆ, ನಾವು ಅವಾಗ್ಲೇ ಹೇಳಿದೆ ವೆಸಲ್ಸ್ಗೆ, ಕಾರ್ಡಿಯಾಕ್ ವೆಸಲ್ಸ್ಗೆ ಎಫೆಕ್ಟ್ ಆಗುತ್ತೆ ಅಂತ. ಸೊ ಅವರಿಗೆ ಹಾರ್ಟಿನ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಮೇ ಬಿ ಬೇಬಿ ಡೆತ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಬೇಬಿ ಮೈಂಡ್ ಅಲ್ಲೂ ಸ್ವಲ್ಪ ಬುದ್ಧಿಮಾಂದ್ಯ ಮಕ್ಕಳಾಗೋದು ಆ ರೀತಿಯಲ್ಲಿ ಇರೋ ಚಾನ್ಸಸ್ ಇರುತ್ತೆ. ಬಾಡಿ ವೇಟ್ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಒಬೆಸಿಟಿ ಆಗೋದು ಆ ರೀತಿ ಎಲ್ಲ ಚಾನ್ಸಸ್ ಇರುತ್ತೆ ಮಗುವಿಗೆ. ಡಾಕ್ಟರ್, ಮತ್ತೊಂದು ಕಾಲ್ ಇದೆ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಸರ್, ತಮ್ಮ ಹೆಸರು? ಧರ್ಮಪ್ಪ. ಬಸಪ್ಪ? ಧರ್ಮಪ್ಪ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಧರ್ಮಪ್ಪ ಅವರೇ? ಹೊಳೆನರಸೀಪುರದಿಂದ ಮೇಡಮ್. ಹೊಳೆನರಸೀಪುರದಿಂದ. ಓಕೆ, ನಮ್ ಜೊತೆ ಡಾಕ್ಟರ್ ಇದ್ದಾರೆ. ನಿಮ್ ಸಮಸ್ಯೆ ಏನು ಅಂತ ಹೇಳಿ. ಹಲೋ. ನಮಸ್ತೆ, ಹೇಳಿ ಸರ್. ನನಗೆ ಶುಗರ್ ಪ್ರಾರಂಭವಾಗಿ 3 ವರ್ಷ ಆಯ್ತು ಮೇಡಮ್. ಓಕೆ. ಈಗ 180 ಇದೆ. 180. ಓಕೆ. ಬಿಫೋರ್ ಫುಡ್ ಆಫ್ಟರ್ ಫುಡ್? ಆಫ್ಟರ್ ಫುಡ್. ಆಫ್ಟರ್ ಫುಡ್. ಓಕೆ. ಇವಾಗ ಏನಾಗುತ್ತೆ ಅಂತಂದ್ರೆ ಒಂದ್ ಸ್ವಲ್ಪ ಕಣ್ಣು ಮಂಜಾಗ್ತದೆ. ಓಕೆ. ಬೇರೆ ಏನಾದ್ರು ತೊಂದರೆ ಆಗುತ್ತೆ ಅದ್ರ ಜೊತೆಗೆ? ಕೈ ಉರಿ ಬರುದು, ಕಾಲುರಿ ಬರುದು ಆ ರೀತಿ ಏನಾದ್ರು ಆಗ್ತಿದ್ಯಾ? ಇಲ್ಲ, ಜಾಯಿಂಟ್ ಮೇಡಮ್, ಈ ಕೈಯಿಂದು ಮುಂದ್ಗಡೆ ಇದ್ರ ಹತ್ರ ಬೆರಳ ಹತ್ರ ಮುಂಗೈ ಅಂತ ಬರುತ್ತಲ್ಲ, ಓಕೆ, ಅಲ್ಲಿ ಜಾಯಿಂಟ್ ಪೇನ್ ಇದೆ. ಜಾಯಿಂಟ್ ಪೇನ್ ಆಗ್ತಿದೆ. ಓಕೆ. ಇನ್ನು ಟ್ಯಾಬ್ಲೆಟ್ ತಗೋತಿದ್ದೀರಾ ಇಲ್ಲ ಇನ್ಸುಲಿನ್ ನಲ್ಲಿ ಇದ್ದೀರಾ ನೀವು? ಟ್ಯಾಬ್ಲೆಟ್ ಮೇಡಮ್. ಟ್ಯಾಬ್ಲೆಟ್ ಇದೆಯಲ್ಲ. ಓಕೆ. ಕಣ್ಣು ಮಂಜು ಯಾಕಾಗ್ತದೆ ಅಂದ್ರೆ ಕಾಂಪ್ಲಿಕೇಶನ್ ಹೋಗ್ತಾ ಇದ್ದೀರಾ? ಅಂದ್ರೆ ಏನು
ಕಣ್ಣಿಗೆ ನರ್ವ್ ಪಾಸ್ ಆಗ್ತದೆ, ಅಂದ್ರೆ ಬ್ಲಡ್ ಸಪ್ಲೈ ಆಗ್ತಿರೋ ನರ್ವ್ಸಿಗೆಲ್ಲ ಡ್ಯಾಮೇಜ್ ಆಗೋದ್ರಿಂದಾಗಿ ನಿಮ್ಗೆ ಏನು ಕಣ್ಣು ಮಂಜಾಗೋದು ಆ ರೀತಿ ಎಲ್ಲ ಆಗುತ್ತೆ. ಗ್ರಾಜುಯಲಿ ಅದನ್ನೇ ನೀವು ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಕಣ್ಣು ಕಾಣಿಸದಂಗ ಆಗೋದು ಆ ರೀತಿ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಿ. ನೀವೀಗ ಏನು ಅಲೋಪತಿ ಟ್ರೀಟ್ಮೆಂಟ್ ತಗೋತಿದ್ದೀರಾ ಅದ್ರ ಜೊತೆಗೆ ಹೋಮಿಯೋಪತಿ ಟ್ಯಾಬ್ಲೆಟ್ ಮೆಡಿಸಿನ್ ತಗೊಂಡ್ರಿ ಅಂದ್ರೆ ಸೊ ಗ್ರಾಜುಯಲಿ ನಿಮ್ದು ಏನ್ ಸಿಂಪ್ಟಮ್ಸ್ ಆಗ್ತದೆ ಅದೆಲ್ಲ ಗ್ರಾಜುಯಲಿ ಕಡಿಮೆ ಆಗಿ ನಿಮ್ ಟ್ಯಾಬ್ಲೆಟ್ ಅಲ್ಲೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ನಿಮ್ ಶುಗರ್ ಕಂಟ್ರೋಲ್ ಮಾಡ್ಬೋದು. ಬಟ್ ನೀವು ಹೇಳಿದ ಪ್ರಕಾರ ನಿಮ್ ಶುಗರ್ ಏನಿದೆ ಕಂಟ್ರೋಲ್ ಅಲ್ಲೇ ಇದೆ, ಬಟ್ ಅದ್ರೇನಿದೆ ಕಾಂಪ್ಲಿಕೇಶನ್ಸ್ ನಿಮ್ದು ಆಗ್ತಾ ಇದೆ. ಸೊ ಅದನ್ನ ನೀವು ಸರಿಯಾಗಿ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಮತ್ತೊಂದು ಕಾಲ್ ಇದೆ. ಹಲೋ, ನಮಸ್ತೆ. ನಮಸ್ತೆ ಮಾ, ತಮ್ಮ ಹೆಸರು? ಅನ್ಪೂರ್ಣ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾ. ಅನ್ಪೂರ್ಣ ಅವರೇ, ಫುಲ್ ಮ್ಯೂಟ್ ಮಾಡಿ ಮಾತಾಡಿ ಮಾ. ಓಕೆ, ನಮ್ ಜೊತೆ ಡಾಕ್ಟರ್ ಇದ್ದಾರೆ. ನಿಮ್ ಸಮಸ್ಯೆ ಏನಂತ ಹೇಳಿ. ಹಲೋ ಡಾಕ್ಟರ್. ಹಲೋ, ಹೇಳಿ ಅಮ್ಮ. ನಾವು ಮಾತಾಡ್ತಾ ಇರೋದು. ಓಕೆ, ಹಲೋ ಮಾತಾಡಿ ಡಾಕ್ಟರ್. ಮಾತಾಡಿ. ಹಲೋ. ಹಲೋ, ಹೇಳಿ ಅಮ್ಮ, ಕೇಳಿಸ್ತಿದೆ. ನಮಗೆ ಶುಗರ್ ಇದೆ. ಓಕೆ, ಅದು ಬಹಳ ಸುಸ್ತು ಮಾಡುತ್ತೆ ನೋಡ್ರಿ. ಏನಾಗ್ತದೆ? ಸುಸ್ತು, ಕೆಲಸ ಮಾಡಲ್ಲ, ತಲೆ ಬೋಳು, ತಲೆ ಬೋಳ್ ಬರುತ್ತೆ. ಓಕೆ, ಕಾಲು ನೋವು. ಕಾಲ್ ನೋವು ಆಗ್ತಿದ್ಯಾ? ಓಕೆ, ಶುಗರ್ ಎಷ್ಟು ವರ್ಷದಿಂದ ಇದೆ ಅಮ್ಮ ನಿಮ್ಗೆ? 4 ವರ್ಷದಿಂದ ಇದೆ. 4 ವರ್ಷದಿಂದ ಇದೆ. ಯಾವ ಟ್ಯಾಬ್ಲೆಟ್ ತಗೋತಿದ್ದೀರಿ ಗೊತ್ತಾ? ಅದು ಹೆಸರು ಗೊತ್ತಿಲ್ಲ. ಓಕೆ, ಎಷ್ಟು ಹೊತ್ತು ತಗೋತಿದ್ದೀರಿ? ಎಷ್ಟು ಹೊತ್ತು ತಗೋತಿದ್ದೀರಿ? 2 ಹೊತ್ತು, ಬೆಳಗ್ಗೆ ಸಾಯಂಕಾಲ. ಬೆಳಿಗ್ಗೆ ಸಂಜೆ. ರೀಸೆಂಟ್ ಆಗಿ ಯಾವಾಗಾದ್ರೂ ಶುಗರ್ ಚೆಕ್ ಮಾಡಿದೀರಾ? ಮಾಡ್ತಾ ತಿನ್ನೋ ಒಂದು ಪಟ ಮಾಡಿಸ್ತದೆ. ಓಕೆ, ರೀಸೆಂಟ್ಲಿ ಮಾಡಿದಾಗ ಎಷ್ಟು ಬಂದಿತ್ತು? ಒಂದ್ಸತಿ ಕಮ್ಮಿ ಬಂದಿತ್ತು, 180 ಬಂದಿತ್ತು. ಓಕೆ, ಒಂದ್ಸತಿ 150 ಬಂದಿತ್ತು. ಓಕೆ, ಸರಿ ಸರಿ. ನೀವು ಏನು ಸುಸ್ತಾಗ್ತಿದೆ ಅಂತ ಹೇಳ್ತಿದ್ದೀರಲ್ಲ, ಸೊ ಅದು ನಿಮ್ಗೆ ಏನು ಶುಗರ್ ಇದ್ದೇ ತೊಂದರೆಯಿಂದ ಬರ್ತಾ ಇದೆ. ನಿಮ್ಗೆ ಏನು ಸರಿಯಾದ ಟೈಮಲ್ಲಿ ಫುಡ್ ತಗೊಳ್ಳೋದು, ಸ್ವಲ್ಪ ಫ್ರೂಟ್ಸ್ ತಿನ್ನೋದು, ಅದ್ರ ಜೊತೆಗೆ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಕಡಿಮೆ ಆಗ್ಬೋದು. ಅದ್ರ ಜೊತೆಗೆ ನಿಮ್ದೇನ್ ಟ್ರೀಟ್ಮೆಂಟ್ ಮಾಡ್ತಿದ್ದೀರಲ್ಲ, HbA1c ಅಂತ ಒಂದು ಟೆಸ್ಟ್ ಬರುತ್ತೆ, ಅದನ್ನು ಮಾಡಿ ಅದರಲ್ಲಿ ಎಷ್ಟಿದೆ ಅಂತ ನೋಡಿದ್ರೆ ನಿಮ್ ಶುಗರ್ ಏನು ಕಂಟ್ರೋಲ್ ಅಲ್ಲಿ ಇದೆಯಾ, ಪುವರ್ ಕಂಟ್ರೋಲ್ ಅಲ್ಲಿ ಇದೆಯಾ ಅಂತಲೂ ಗೊತ್ತಾಗುತ್ತೆ. ಸೊ ಅದಕ್ಕೆ ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಮ್ಮ. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ಏನು ಡಾಕ್ಟರ್, ಕೆಲವರಿಗೆ ಶುಗರ್ ಇದೆ ಅಂತ ಅಂದಾಗ ಕಾಲು ಉರಿ ಕಾಣಿಸ್ಕೊಳ್ಳೋದು, ಕಾಲು ಊದ್ಕೊಳ್ಳೋದು ಹೀಗೆಲ್ಲ ಆಗುತ್ತೆ. ಬಟ್ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಡಾಕ್ಟರ್? ಅಂದ್ರೆ ಅದು ಕಾರಣ ಯಾಕಂದ್ರೆ ನಾನು ಹೇಳಿದ ತರ ನರ್ವ್ಸ್ ಡ್ಯಾಮೇಜ್ ಆಗೋದ್ರಿಂದಾಗಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಶುಗರ್ ಟೆಸ್ಟ್ ಮಾಡ್ತಾ ಅದನ್ನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ತರ್ತಾ ಇರ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನಾವು ಉರಿಯೋದು ಆ ರೀತಿ ಎಲ್ಲ ಕೈ ಕಾಲು ಉರಿಯೋದೆಲ್ಲ ಆಗ್ತಾ ಇರುತ್ತಲ್ಲ, ಗ್ರಾಜುಯಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಸೆನ್ಸೇಷನ್ ಇಲ್ಲದಂಗೆ ಆಗ್ಬಿಡುತ್ತೆ. ಏನು ಪಿನ್ ಪ್ರಿಕ್ ಮಾಡಿದ್ರು ಗೊತ್ತಾಗದಂಗೆ ಲಾಸ್ ಆಫ್ ಸೆನ್ಸೇಷನ್ ಆಗ್ಬಿಡುತ್ತೆ. ಸೊ ಅವಾಗ ಗ್ರಾಜುಯಲಿ ಏನಾಗುತ್ತೆ ಅಂದ್ರೆ ಏನು ಯಾವ್ದಾದ್ರು ಸಣ್ಣ ವೂಂಡ್ ಆದ್ರೂ ನಾವು ಅಷ್ಟು ಕೇರ್ ಮಾಡಲ್ಲ, ನೋವಿದ್ರೆ ತಾನೇ ನಾವು ಕೇರ್ ಮಾಡೋದು. ಸೊ ಅವಾಗ ಏನಾಗುತ್ತೆ, ಕೇರ್ ಮಾಡೋದಾಗೋದ್ರಿಂದ ಅದು ಗ್ಲುಕೋಸ್ ಕಂಟೆಂಟು ಜಾಸ್ತಿ ಇರುತ್ತೆ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಡಿಲೇ ಹೀಲಿಂಗ್ ಅಂತ ಹೇಳ್ಬೋದು. ಅಂದ್ರೆ ಏನೇ ಗಾಯ ಆದ್ರೂ ಲೇಟ್ ಆಗುತ್ತೆ ಇದು ವಾಸಿ ಆಗೋಕ್ಕೋಸ್ಕರ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಅದು ಗ್ಯಾಂಗ್ರೀನ್ ಸ್ಟೇಜಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕೆಲವು ಪೇಷಂಟಿಗೆ ಹೇಳ್ತಾರೆ ಡಯಾಬಿಟಿಕ್ ಫುಟ್ ಅಂತ, ಅಂದ್ರೆ ಆಂಪಿಟೇಷನ್ ಮಾಡ್ಬೇಕಾಗುತ್ತೆ. ಅದು ಎಷ್ಟು ಪಾರ್ಟ್ ಆಗಿದೆ ಅದನ್ನ ಕಟ್ ಮಾಡ್ಬಿಡ್ತಾರೆ, ಯಾಕಂದ್ರೆ ಅದು ಇನ್ಫೆಕ್ಷನ್ ಗ್ರಾಜುಯಲಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದು ಸರಿಯಾದ ಟೈಮಲ್ಲಿ ಅವರು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೋತಿದ್ರೆ ಈ ರೀತಿ ಕಾಂಪ್ಲಿಕೇಶನ್ಗೆಲ್ಲ ಹೋಗೋದಿಲ್ಲ ಅವರು. ಓಕೆ ಡಾಕ್ಟರ್. ವೀಕ್ಷಕರೇ, ಕ್ಲಿನಿಕ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. ಬ್ರೇಕ್ ನಂತರ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಕ್ಲಿನಿಕ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ಇನ್ನು ಶುಗರ್ ಇರುವಂತ ಪೇಷಂಟ್ಗಳು ಸಾಮಾನ್ಯವಾಗಿ ಸ್ವೀಟ್ ತಿನ್ನಲ್ಲ, ಟೀ ಕಾಫಿ ಕುಡಿಯಲ್ಲ, ಬೇರೆ ಯಾವ ಫ್ರೂಟ್ಸ್ ಆಗಲಿ ಏನ ಸ್ವೀಟ್ ಅನ್ನೋದು ಏನಿರುತ್ತೆ ಅದು ಯಾವುದನ್ನು ಕೂಡ ತಿನ್ನಲ್ಲ, ತುಂಬಾನೇ ಅವಾಯ್ಡ್ ಮಾಡ್ಬಿಡ್ತಾರೆ. ಬಟ್ ಸ್ವೀಟ್ ತಿಂದೇನೆ ಹೋದ್ರೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ವಾ ಡಾಕ್ಟರ್? ಅಂದ್ರೆ ಅವರಿಗೆ ಶುಗರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಶುಗರ್ ಇನ್ನ ನಾವು ಜಾಸ್ತಿ ತಗೊಂಡ್ರೆ ಎಕ್ಸ್ಟರ್ನಲ್ ತಗೋತಿದ್ರೆ ಅವ್ರಿಗೆ ಇನ್ನ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಶುಗರ್ ತಿಂದ್ರೆ ಶುಗರ್ ಕಾಯಿಲೆ ಬರುತ್ತೆ
ಬರುತ್ತೆ ಅಂತ ಕೆಲವರು ಹೇಳ್ತಾರೆ, ಬಟ್ ಅದು ತಪ್ಪು ಕಲ್ಪನೆ. ಶುಗರ್ ತಿಂದ್ರೆ ಶುಗರ್ ಕಾಯಿಲೆ ಬರೋದೇನಿಲ್ಲ, ಬಟ್ ಶುಗರ್ ಬಂದವರು ಶುಗರ್ ತಿನ್ಬಾರ್ದು ಅಷ್ಟೇ. ಮತ್ತೆ ಅದ್ರ ಜೊತೆಗೆ ಏನಂದ್ರೆ ಫ್ರೂಟ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಫ್ರೂಟ್ಸ್ ತಿನ್ಬೋದು ಅವರು, ಬರೀ ಮಾವಿನ ಹಣ್ಣು ಆಮೇಲೆ ಬಾಳೆಹಣ್ಣು ಅದ್ ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬಾಕಿ ಫ್ರೂಟ್ಸ್ ಎಲ್ಲ ತಿನ್ಬೋದು. ಯಾಕಂದ್ರೆ ಅವರಿಗೆ ನಾ ಹೇಳಿದ ತರ ಹಸಿವು ಜಾಸ್ತಿ ಆಗ್ತಾ ಇರುತ್ತೆ, ಸೊ ಅವ್ರಿಗೆ ಏನಾದ್ರೂ ಒಂದು ತಿಂತಾನೆ ಇರ್ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಅವರು ರೈಸ್ ಅಂತದೇನಾದ್ರೂ ತಿಂದ್ರೆ ಅಂದ್ರೆ ಆಲ್ರೆಡಿ ಅವ್ರದ್ದು ವೇಟ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆ ಟೈಮ್ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಜಾಸ್ತಿ ಆಗುತ್ತೆ, ಆಮೇಲೆ ಗ್ರಾಜುಯಲಿ ಅವ್ರು ವೇಟ್ ಲಾಸ್ ಆಗ್ತಾ ಹೋಗ್ತಾರೆ. ಸೊ ಅವಾಗ ಅವ್ರು ಫುಡ್ ರೈಸ್ ಅಂತದೆಲ್ಲ ತಿಂದಾಗ ವೇಟ್ ಇನ್ನ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಆ ಟೈಮಲ್ಲಿ ಅವರು ಫ್ರೂಟ್ಸ್ ಜಾಸ್ತಿ ನೀರು ಕುಡಿಯೋದು, ಆಮೇಲೆ ಫ್ರೂಟ್ ಜ್ಯೂಸ್ ಕುಡಿಯೋದು, ಆ ರೀತಿ ಎಲ್ಲ ಮಾಡ್ಬೋದು. ಆಮೇಲೆ ಏನಂದ್ರೆ ಈಗ ರೈಸ್ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ಬೇಕಾಗತ್ತೆ. ಈಗ ಬೆಳಿಗ್ಗೆ ಹೊತ್ತು ಚಪಾತಿ, ಇಡ್ಲಿ ಆಮೇಲೆ ದೋಸೆ ಅಂತದೆಲ್ಲ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮತ್ ಮಧ್ಯಾಹ್ನ ಹೊತ್ತಲ್ಲಿ ಒಂದ್ ಸ್ವಲ್ಪ ಮಟ್ಟಿಗೆ ರೈಸ್ ತಿನ್ಬೋದು, ಆದ್ರೆ ನೈಟ್ ಹೊತ್ತಲ್ಲಿ ಸ್ವಲ್ಪ ಚಪಾತಿ ಅಥವಾ ಮುದ್ದೆ ಅಂತದೆಲ್ಲ ತಿನ್ಬೇಕಾಗತ್ತೆ, ಸ್ವಲ್ಪ ಮಟ್ಟಿಗೆ ರೈಸ್ ಅವಾಯ್ಡ್ ಮಾಡ್ಬೇಕಾಗತ್ತೆ. ಆಮೇಲೆ ಈ ಡಯಟ್ ಜೊತೆಗೆ ಸ್ವಲ್ಪ ಎಕ್ಸರ್ಸೈಸ್ ಅವ್ರು ಮಾಡ್ಬೇಕಾಗತ್ತೆ, ಯೋಗ ಅಥವಾ ವಾಕಿಂಗ್ ಅಂತದೆಲ್ಲ ಮಾಡ್ತಾ ಇರ್ಬೇಕಾಗತ್ತೆ. ಇಲ್ಲದಿದ್ದಾಗ ಅವರು ಶುಗರ್ ಸರಿಯಾಗಿ ಎನರ್ಜಿ ಎಲ್ಲ ಪ್ರೊಡ್ಯೂಸ್ ಆಗೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಅವರಿಗೆ ಸುಸ್ತಾಗೋದು, ಆಮೇಲೆ ಏನು ಕೆಲಸ ಮಾಡಕ್ ಆಗದೆ ಇರೋದು, ಆ ರೀತಿ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಎಸ್ ಡಾಕ್ಟರ್, ಕೆಲವರು ಒಂದು ಡಯಟ್ ಕೂಡ ಫಾಲೋ ಮಾಡ್ತಿರ್ತಾರೆ, ಎಕ್ಸರ್ಸೈಸ್ ಕೂಡ ಮಾಡ್ತಿರ್ತಾರೆ, ಓಕೆ ನಾವು ಕಂಟ್ರೋಲ್ ಅಲ್ಲಿ ಇದೀವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಸುಮ್ಮನೆ ಇದ್ಬಿಡ್ತಾರೆ, ಚೆಕ್ ಮಾಡ್ಸಕ್ ಹೋಗೋದಿಲ್ಲ. ಬಟ್ ಅದೆಷ್ಟು ಮಟ್ಟಿಗೆ ಸೇಫ್? ಎಷ್ಟು ತಿಂಗಳಿಗೊಮ್ಮೆ ನಾವು ಶುಗರ್ ಚೆಕ್ ಮಾಡಿಸ್ಬೇಕಾಗುತ್ತೆ? ಅಂದ್ರೆ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ಈಗ ಟೈಪ್ 1 ಡಯಾಬಿಟಿಸ್ ಅಲ್ಲಿ ಮಾತ್ರ ನಾನು ಹೇಳಿದ ತರ ಜಾಸ್ತಿ ಹಸುವಾಗೋದು, ಜಾಸ್ತಿ ನೀರು ಕುಡಿಬೇಕಾಗೋದು, ಜಾಸ್ತಿ ಯೂರಿನ್ ಪಾಸ್ ಆಗೋದು, ಆ ರೀತಿ ಕಾಣಿಸ್ಕೊಳ್ಳೋದು. ಟೈಪ್ 2 ಡಯಾಬಿಟಿಸ್ ಅಂದ್ರೆ 40 ಇಯರ್ಸ್ ನಂತರ ಬರೋ ಡಯಾಬಿಟಿಸ್ ಅಲ್ಲಿ ಈ ರೀತಿ ಸಿಂಪ್ಟಮ್ಸ್ ಎಲ್ಲ ಕೆಲವೊಂದು ಟೈಮ್ ಕಾಣಿಸೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ನಾವು ಬೇರೆ ಏನಾದ್ರೂ ಇದಕ್ಕೋಸ್ಕರ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಮಾತ್ರ ನಾವು ಎಲ್ಲ ಟೋಟಲ್ ಬ್ಲಡ್ ಚೆಕ್ಅಪ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಈ ರೀತಿ ನಾವು ಜಸ್ಟ್ ಒಂದು ರ್ಯಾಂಡಮ್ ಬ್ಲಡ್ ಶುಗರ್ ನಾವು ಒಂದು 3 ಮಂತ್ಸಿಗೆ ಒಂದ್ಸರಿ 4 ಮಂತ್ಸಿಗೆ ಒಂದ್ಸರಿ ಮಾಡಿಸ್ಕೊಂಡಿದ್ರೆ ನಮ್ಗೆ ಸ್ವಲ್ಪ ಸೇಫರ್ ಸೈಡ್ ಇರುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಕೆಲವೊಬ್ಬರಿಗೆ ಲಾಸ್ಟ್ ಸ್ಟೇಜಿಗೆ ಹೋಗಿದ್ದಾಗ ಆಲ್ಮೋಸ್ಟ್ 400 ಆ ರೀತಿ ಕೈ ಉರಿ ಬರೋದು, ಕಾಲು ಉರಿ ಬರೋದೆಲ್ಲ ಆದ್ಮೇಲೆ ಅವರು ಬ್ಲಡ್ ಚೆಕ್ಅಪ್ ಮಾಡ್ತಾರೆ. ಸೊ ಅದೇ ಏನಂದ್ರೆ ಆಲ್ರೆಡಿ ಅವ್ರು ಕಾಂಪ್ಲಿಕೇಶನ್ ಹೋಗ್ಬಿಟ್ಟಿರ್ತಾರೆ. ಸೊ ಅದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಗ್ರಾಜುಯಲಿ ಅಂದ್ರೆ ಟೈಮ್ ಜಾಸ್ತಿ ಹಿಡಿಬೇಕಾಗುತ್ತೆ. ಅಂದ್ರೆ ಫುಲ್ ಅವರ ಏಜು ಜಾಸ್ತಿ ಆಗಿರುತ್ತೆ, ಆಲ್ರೆಡಿ ಕಾಂಪ್ಲಿಕೇಶನ್ ಹೋಗಿರ್ತಾರೆ, ಅನ್ಕಂಟ್ರೋಲ್ ಡಯಾಬಿಟಿಸ್ ಆಗಿರುತ್ತೆ ಅವರಿಗೆ. ಸೊ ಅದರಿಂದ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ. ಎಸ್ ಡಾಕ್ಟರ್, ಇನ್ನು ಈ ಒಂದು ಶುಗರ್ಗೆ ಸಾಮಾನ್ಯವಾಗಿ ಇನ್ಸುಲಿನ್ ತಗೋತಾರೆ, ಇಲ್ಲಾಂದ್ರೆ ಟ್ಯಾಬ್ಲೆಟ್ ತಗೋತಾರೆ, ಇವೆರಡಕ್ಕೂ ಏನ್ ಡಿಫ್ರೆನ್ಸ್ ಡಾಕ್ಟರ್? ಯಾವ ಟೈಪ್ ಆಫ್ ಡಯಾಬಿಟಿಸ್ಗೆ ಇನ್ಸುಲಿನ್ ತಗೋಬೇಕು, ಯಾವ ಟೈಪ್ ಆಫ್ ಡಯಾಬಿಟಿಸ್ಗೆ ಟ್ಯಾಬ್ಲೆಟ್ಸ್ ತಗೋಬೇಕಾಗುತ್ತೆ? ಅಂದ್ರೆ ಟೈಪ್ 1 ಡಯಾಬಿಟಿಸ್ಗೆ ಜಾಸ್ತಿ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಯಾಕಂದ್ರೆ ಅಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಇರೋದಿಲ್ಲ, ಸೊ ಅವ್ರು ನಾವು ಆರ್ಟಿಫಿಷಿಯಲ್ ಇನ್ಸುಲಿನ್ ಕೊಡಬೇಕಾಗುತ್ತೆ. ಆಮೇಲೆ ಟೈಪ್ 2 ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ಯಾಂಕ್ರಿಯಾಸ್ ಸರಿಯಾದ ಮಟ್ಟಿಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಬಟ್ ಏಜ್ ಜಾಸ್ತಿ ಸೆಲ್ಸ್ ಎಲ್ಲ ಡೆತ್ ಆಗಿರೋದ್ರಿಂದಾಗಿ ಅದು ನಮ್ಮ ಬಾಡಿಯಲ್ಲಿರೋ ಬ್ಲಡ್ ಅಲ್ಲಿರೋ ಸೆಲ್ಸ್ ಎಲ್ಲ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ತಗೋತಿರಲ್ಲ. ಸೊ ಆ ಟೈಮಲ್ಲಿ ನಮ್ಗೆ ಇದು ಟ್ಯಾಬ್ಲೆಟ್ ಮೂಲಕ ಕೊಡಬಹುದಾಗುತ್ತೆ. ಬಟ್ ಕೆಲವು ಪೇಷಂಟ್ ಏನಾಗುತ್ತೆ ಅಂದ್ರೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇರುತ್ತೆ, ಅಂದ್ರೆ ಶುಗರ್ ಜಾಸ್ತಿ 400, 300, 500 ಆ ರೀತಿ ಎಲ್ಲ ಇರುತ್ತೆ. ಸೊ ಅಂತ ಪೇಷಂಟ್ಗೆ ನಾವು ಇನ್ಸುಲಿನ್ ಕೊಡಬೇಕಾಗುತ್ತೆ. ಯಾಕಂದ್ರೆ ಅದು ಆಲ್ಮೋಸ್ಟ್ 60+ ಆದವರಿಗೆ ಅಂತ ತರ ಕಾಣಿಸ್ಕೊಳ್ಳುತ್ತೆ. ಸೊ ಗ್ರಾಜುಯಲಿ ಹೇಳ್ಬೇಕಂದ್ರೆ ಜೆಸ್ಟೇಷನಲ್ ಡಯಾಬಿಟಿಸ್ ಅಲ್ಲೂ ಜಾಸ್ತಿ ಟ್ಯಾಬ್ಲೆಟ್ ಅನ್ನು ಕೊಡ್ತೇವೆ, ಆಮೇಲೆ ಅನ್ಕಂಟ್ರೋಲ್ಡ್ ಇದ್ದಾಗ ಮಾತ್ರ ಇನ್ಸುಲಿನ್ ಕೊಡ್ತೇವೆ. ಟೈಪ್ 1 ಡಯಾಬಿಟಿಸ್ ಅನ್ನ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಹೇಳ್ಬೋದು ನಾವು. ಎಸ್ ಡಾಕ್ಟರ್, ಇನ್ನು ಮಕ್ಕಳಲ್ಲಿ ಶುಗರ್ ಜಾಸ್ತಿ ಆಗಿದೆ ಅಂತಂದಾಗ ಆ ಮಕ್ಕಳು ಏಜ್ ಮೇಲೆ ಡಿಪೆಂಡ್ ಆಗಿರುತ್ತಾ ಟ್ಯಾಬ್ಲೆಟ್ ಕೊಡೋದು ಅಥವಾ ಇನ್ಸುಲಿನ್ ಕೊಡೋದು? ಮಕ್ಕಳಿಗೆ ಇನ್ಸುಲಿನ್ ಕೊಡಬಹುದಾ ಡಾಕ್ಟರ್? ಮಕ್ಕಳಿಗೆ ಇನ್ಸುಲಿನ್ ಕೊಡಬೇಕಾಗುತ್ತೆ, ಬಿಕಾಸ್ ಅದು ಏನು ಜೆಸ್ಟೇಷನಲ್ ಡಯಾಬಿಟಿಸ್, ಅದು ಜುವೆನೈಲ್ ಡಯಾಬಿಟಿಸ್ ಅಂದ್ರೇನೆ ಇದು ಇನ್ಸುಲಿನ್ ಪ್ರೊಡಕ್ಷನ್ ಫುಲ್ ಆಗಿ ನಿಂತಿರೋದು. ಸೊ ಆ ಪೇಷಂಟಿಗೂ ಮಕ್ಕಳಿಗೆ ಎಕ್ಸ್ಪೆಷಲಿ ಇನ್ಸುಲಿನ್ ನಾವು ಕೊಡಬೇಕಾಗುತ್ತೆ, ಟ್ಯಾಬ್ಲೆಟ್ ಅಲ್ಲಿ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಅಂದ್ರೆ ಈಗ ಹೋಮಿಯೋಪತಿನೂ ವರ್ಕ್ ಆಗೋದು ಜುವೆನೈಲ್ ಗಿಂತ ಜಾಸ್ತಿ ಟೈಪ್ 2 ಡಯಾಬಿಟಿಸ್ ಅಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂದ್ರೆ ಗ್ರಾಜುಯಲಿ ಅವ್ರು ಏನ್ ಟ್ಯಾಬ್ಲೆಟ್ ತಗೋತಿದ್ದಾರೆ ಅದನ್ನ ನಾವು ಗ್ರಾಜುಯಲಿ ಸ್ಟಾಪ್ ಮಾಡ್ಕೊಂಡು ನಮ್ ಟ್ಯಾಬ್ಲೆಟ್ ಅನ್ನ ಕೊಟ್ಟು ಅದನ್ನು ಸ್ಟಾಪ್ ಮಾಡಬಹುದಾಗುತ್ತೆ. ಎಸ್ ಡಾಕ್ಟರ್, ಡೈಲಿ ಇನ್ಸುಲಿನ್ ತಗೋಬೇಕಾಗುತ್ತಾ? ಡೈಲಿ ಇನ್ಸುಲಿನ್ ತಗೋಬೇಕಾಗುತ್ತೆ. ಅದು ಎಷ್ಟು ಅವರು ಶುಗರ್ ಎಷ್ಟಿದೆ ಅಂತ ಚೆಕ್ ಮಾಡಿ ಅದಕ್ಕೆ ತಕ್ಕಂತ ಈಗ 20 ಯೂನಿಟ್ಸ್ ಆದ್ರೆ 20 ಯೂನಿಟ್ಸ್, 12 ಯೂನಿಟ್ಸ್ ಅವ್ರೆ
ಬ್ಲಡ್ ಶುಗರ್ ಎಷ್ಟಿದೆ ಅಂತ ನೋಡ್ಕೊಂಡು ಈಗ 400 500 ಆ ರೀತಿ ಎಲ್ಲ ಇದ್ದಾಗ 20 ಯೂನಿಟ್ಸ್ ಮೇಲೆ ಹೇಳ್ತಾರೆ. ಸೊ ಆ ರೀತಿ ಎಲ್ಲ ಅವ್ರ ಶುಗರ್ ಮಂತ್ಲಿ ಚೆಕ್ಅಪ್ ಮಾಡ್ತಾ ಅದ್ರ ಪ್ರಕಾರ ಇನ್ಸುಲಿನ್ ಹೆಚ್ಚು ಮಾಡೋದ ಜಾಸ್ತಿ ಮಾಡೋದು ಆ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಅಂದ್ರೆ ಎಷ್ಟು ವರ್ಷಗಟ್ಟಲೆ ತಗೋಬೇಕಾಗುತ್ತೆ? ಈಗ ಮಕ್ಳಿಗೆ ಶುಗರ್ ಇದೆ ಅಂತ ಅಂದಾಗ ಪ್ರತಿದಿನ ಇನ್ಸುಲಿನ್ ತಗೊಳ್ಳೋದು ಅಂತಂದ್ರೆ ಅದು ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಸೇಫ್ ಡಾಕ್ಟರ್? ಸೇಫ್ ಅಲ್ಲ ಆಕ್ಚುಲಿ, ಯಾಕಂದ್ರೆ ಇದು ಅಲೋಪತಿ ಇದ್ರಲ್ಲಿ ಅದೇ ಏನಾಗುತ್ತಂದ್ರೆ ಇನ್ಸುಲಿನ್ ಅನ್ನ ಕಂಟಿನ್ಯೂಸ್ ತಗೋತಾ ಇರ್ಬೇಕಾಗತ್ತೆ. ಸೊ ಆ ಪೇಷಂಟ್ ಏನಂದ್ರೆ ಅದ್ರ ಜೊತೆ ಹೋಮಿಯೋಪತಿನೂ ತಗೊಂಡ್ರೆ ಈಗ ಇನ್ಸುಲಿನ್ ಏನ್ ತಗೋತಿದಾರ ಅವರು ಅದನ್ನ ಗ್ರಾಜುಲಿ ಕಡಿಮೆ ಮಾಡಿ ಅವರನ್ನ ಟ್ಯಾಬ್ಲೆಟ್ ಮೂಲಕ ಮಾಡೋಬಹುದು. ಅಂದ್ರೆ ಅದ್ರ ಜೊತೆ ಅವ್ರು ಏನ್ ಇನ್ಸುಲಿನ್ ತಗೋತಿದ್ದಾರೆ ಅದ್ರ ಜೊತೆಗೆ ನಾವು ಹೋಮಿಯೋಪತಿ ಮೆಡಿಸಿನ್ ಕೊಟ್ಟು ಗ್ರಾಜುಲಿ ಅವರು ಇನ್ಸುಲಿನ್ ಇಂದ ಹಿಡಿದು ಟ್ಯಾಬ್ಲೆಟ್ ಗೆ ಮಾಡಬಹುದಾಗುತ್ತೆ ನಾವು. ಓಕೆ ಡಾಕ್ಟರ್, ಮತ್ತೊಂದು ಕಾಲ್ ಇದೆ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ಸರ್ ತಮ್ಮ ಹೆಸರು? ದಾವಣಗೆರೆಯಿಂದ ಪಾಪಣ್ಣ ಅಂತ ಹೇಳಿ. ಪಾಪಣ್ಣ ಅವರೇ, ಡಾಕ್ಟರ್ ಇದ್ದಾರೆ ನಮ್ ಜೊತೆ, ನಿಮ್ ಸಮಸ್ಯೆ ಏನು ಅಂತ ಹೇಳಿ. ಮೇಡಮ್ ನಮಸ್ತೆ. ಹಲೋ. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಸರ್. ಮೇಡಮ್ ಅವರೇ, ನಾವು ಈಗ ಒಂದು 6 ತಿಂಗಳ ಮುಂಚೆ ಚೆಕ್ ಮಾಡ್ತಿದ್ವಿ. ಓಕೆ. ಖಾಲಿ ಹೊಟ್ಟೆಯಲ್ಲಿ 280 ಇತ್ತು. 280? 280 ಇತ್ತು. ಓಕೆ. ಅದನ್ನ ವ್ಯಾಯಾಮ, ವಾಕು ಮತ್ತೆ ಅಮೃತ ಬಳ್ಳಿ ಮತ್ತೆ ಮಿರ್ಚಿ ಪೌಡರ್ ಟೈಮಲ್ಲಿ 130 ಬಂದಿತ್ತು. ಸಾರಿ ಕೇಳಿಸಿಲ್ಲ. ಓ ಮೇಡಮ್ ಅವ್ರೆ, 280 ಇತ್ತು. ಹಲೋ. ಓಕೆ ಓಕೆ, ಕಾಲ್ ಕಟ್ ಆಗಿದೆ. ಅಂದ್ರೆ ಅವರು ಅಮೃತ ಬಳ್ಳಿ ಅಂತ ತಗೋತಾ ಇದ್ರಂತೆ, ಸೊ ಹಾಗಾಗಿ 130ಕ್ಕೆ ಬಂದಿದೆ ಅಂತ ಹೇಳಿದ್ರು. ಅಂದ್ರೆ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಟ್ಯಾಬ್ಲೆಟ್ ತಗೋಬೇಕಾ ಅನ್ನೋದು ಅವ್ರ ಡೌಟ್. ಓಕೆ, ಅದು ರೀಸೆಂಟ್ಲಿ ಅವರು ಚೆಕ್ ಮಾಡ್ತಾರೆ. 6 ಮಂತ್ ಅಂದ್ರೆ ರೀಸೆಂಟ್ಲಿ ಬಂದಿದೆ ಅವರಿಗೆ, ಅದಕ್ಕಿಂತ ಮೊದ್ಲೇನ್ ಇರ್ಲಿಲ್ಲ ಅನ್ಸುತ್ತೆ. ಸೊ ಅವಾಗ ಏನಾಗುತ್ತೆ, ಅದು ಟ್ರೀಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ತಗೊಂಡ್ರೆ ಮುಂದೆ ಬರೋ ಕಾಂಪ್ಲಿಕೇಶನ್ಸ್ ಇಂದೆಲ್ಲ ತಡೆಗಟ್ಟಬಹುದು ಅವರಿಗೆ. ಎಸ್ ಡಾಕ್ಟರ್, ಇನ್ನು ಆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಶುಗರ್ ಕಾಣಿಸ್ಕೊಳ್ತಾ ಇದೆ ಅಂದಾಗ ಆ ಟೈಮಲ್ಲಿ ಇನ್ಸುಲಿನ್ ಕೊಡಬಹುದಾ ಡಾಕ್ಟರ್? ಇನ್ಸುಲಿನ್ ಕೊಡೋದಕ್ಕಿಂತ ಅವರಿಗೆ ಟ್ಯಾಬ್ಲೆಟ್ ಮೂಲಕನೇ ಕಂಟ್ರೋಲ್ ಮಾಡಬಹುದು. ಬಟ್ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಆ ಟೈಮಲ್ಲಿ ಏನು ಶುಗರ್ ಅನ್ಕಂಟ್ರೋಲ್ ಇರುತ್ತೆ, ಅಂದ್ರೆ ಕೆಲವೊಬ್ಬರಿಗೆ 300 400 ಎಲ್ಲ ಇರುತ್ತೆ. ಸೊ ಆ ಟೈಮಲ್ಲಿ ಅವರಿಗೆ ನಾರ್ಮಲ್ ತರಲೇಬೇಕಾಗುತ್ತೆ. ಬಿಕಾಸ್ ಏನಂದ್ರೆ ಅವರು ಬೇಬಿಗೆ ಅಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಅವರಿಗೆ ಇನ್ಸುಲಿನ್ ಕೊಡಬಹುದು. ಬಟ್ ಇನ್ಸುಲಿನ್ ಅನ್ನ ಆದಷ್ಟು ಅವಾಯ್ಡ್ ಮಾಡೋದೇ ಬೆಟರ್ ಇರುತ್ತೆ. ಅದ್ರ ಜೊತೆಗೆ ಅವರ ಡಯಟ್ ಅಲ್ಲೂ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಸೊ ಅಷ್ಟಿರೋ ಪೇಷಂಟ್ ಏನು ಮಾಡಿದ್ರೆ ರೈಸ್ ಅನ್ನ ನಾನು ಹೇಳಿದ್ದೆ ಅವಾಗ ನೈಟ್ ಅಷ್ಟೇ ಅವಾಯ್ಡ್ ಮಾಡಿದ್ರೆ ಸಾಕಂತ. ಬಟ್ ಅಂತ ಪೇಷಂಟ್ಗೆ ಸ್ವಲ್ಪ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ಆಲ್ಮೋಸ್ಟ್ ಡಯಾಬಿಟಿಕ್ ಡಯಟ್ ಅಲ್ಲಿ ಇದ್ದಾಗ ಕಂಟ್ರೋಲ್ ಮಾಡಬಹುದು. ಅವರು ಇನ್ಸುಲಿನ್ ಗಿಂತ ಟ್ಯಾಬ್ಲೆಟ್ ಅಲ್ಲೇ ಮಾಡ್ಕೋಬಹುದು. ಓಕೆ ಡಾಕ್ಟರ್, ಇವತ್ತಿನ ಕ್ಲಿನಿಕ್ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಿಮಗೆ ಡಯಾಬಿಟಿಸ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಮಸ್ಯೆಗಳಿದ್ದರೆ ಖಂಡಿತ ನಿಮ್ಮ ಹತ್ತಿರ ಇರುವಂತಹ ಹೋಮಿಯೋ ಕೇರ್ಗೆ ಭೇಟಿ ಮಾಡಿ. ಖಂಡಿತವಾಗ್ಲೂ ಒಳ್ಳೆ ಚಿಕಿತ್ಸೆಯನ್ನು ನೀವು ಅಲ್ಲಿ ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಕ್ಲಿನಿಕ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.